ಅದಕ್ಕೆ ಹಿಂಗೆ ಬಿಟ್ಟು ಹೋಗಿದ್ಯಾ? ಹಾಗೆಲ್ಲ ಮಾತಾಡ್ಬೇಡ ಕಣವಿ. ನೀನು ಪಿರೂತಿ ಮಾಡದೇ ಇರೋಕ್ಕಾಯ್ತದೆ. ಮತ್ತೆ ಯಾಕೆ ಹೋದೆ? ಸಹನ ಅಕ್ಕಂಗೆ ಆದಂಗೆ ನಿನಗೂ ಏನಾದರೂ ಆಗೋಗಿದ್ದಿದ್ರೆ ನನಗೇನು ಯಾರವ್ವ ಇದ್ದಾರೆ? ಕ್ಷಮಿಸ್ಬಿಡು ಮಗ, ಕ್ಷಮಿಸ್ಬಿಡು. ಇನ್ಮ್ಯಾಕೆ ಹಂಗೆಲ್ಲ ಮಾಡೋಕ್ಕಿಲ್ಲ ಆಯ್ತಾ? ಹೋಗವ್ವ, ನೀನು ಹಿಂಗೆ ಹೇಳ್ತೀಯ ಅಷ್ಟೇ. ಆಮೇಲೆ ನಿಂಗೆ ಏನನ್ಸತ್ತೋ ನೀನು ಅದನ್ನೇ ಮಾಡೋದು. ಸಹನ ಅಕ್ಕ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾಳೆ ಅನ್ನೋದು ಮನ್ಸಿಗೆ ತುಂಬ ಕಷ್ಟವಾದ ವಿಷಯ. ಆದ್ರೆ ಅದೇ ನಿಜ ಅವ್ವ. ನೀನು ಈ ಸತ್ಯನ ಒಪ್ಕೊಳ್ಳೋವರೆಗೂ ನಾವ್ ಯಾರೂ ನೆಮ್ಮದಿಯಾಗಿರಕ್ಕಾಗಲ್ಲ ಅವ್ವ. ಕೊಕ್ಕೋ, ಅವ್ವ ಈಗ ಬಂದಾಯ್ತಲ್ಲ ಬಿಡು, ಅಳ್ಬೇಡ. ನೀವೇ ಹೇಳಿ ಬಾವ, ಬೆಳಗ್ಗೆ ಎದ್ದು ಕಣ್ ಬಿಟ್ಟಾಗ ಅವ್ವ ಮನೇಲಿಲ್ಲ, ನನ್ಗೆ ಹೇಗಾಗಿರ್ಬೇಡ. ಅವ್ವ ಒಂದು ಕ್ಷಣ ನನ್ನ ಬಗ್ಗೆ ಯೋಚನೆ ಮಾಡಿದಿದ್ರೆ ಹೀಗೆ ಹೋಗ್ತಿದ್ಲ. ನಾನು ಕಾಲೇಜ್ಗೂ ಹೋಗಿಲ್ಲ, ಎಷ್ಟು ಸಮಾಧಾನ ಮಾಡ್ಕೊಂಡ್ರು ಅಳು ನಿಲ್ತಿಲ್ಲ. ಸ್ನೇಹ ಅಕ್ಕಂಗೂ ಈ ವಿಷಯ ಹೇಳ್ಕೊಳಕ್ಕಾಗದೆ ಎಷ್ಟು ಒದ್ದಾಡ್ತಿದ್ದೀನಿ. ಅಯ್ಯೋ ನನ್ನ ಕಂದ, ನನ್ನ ಬಿಡು ಪಾಪ ಭಾವ. ಸ್ನೇಹಕ್ಕನ್ನ ನೆಮ್ಮದಿಯಾಗಿ ಇಂಟರ್ವ್ಯೂಗೂ ಕಳಿಸ್ಕೊಡಕ್ಕಾಗದೆ ವಿಷಯ ಮುಚ್ಚಿಟ್ಟು ಎಷ್ಟು ಕಷ್ಟ ಅನುಭವಿಸಿದಾರೆ ಗೊತ್ತಾ? ಸ್ನೇಹಕ್ಕ ಈಗ ಪಕ್ಕ ಕೋಪ ಮಾಡ್ಕೊಂಡಿರ್ತಾರೆ ಅಲ್ವಾ ಬಾಬಾ? ಅಯ್ಯೋ ಶಿವನೇ, ಮಂದ ಬುದ್ಧಿ ಕಂತ ಇನ್ನೊಂದು ಮಂದ ಬುದ್ಧಿ. ನನ್ನ ಮಗಳು ಬದುಕವಳೆ ಅಂತ ನನ್ನ ಮನಸ್ಸು ನಂಗೆ ಹೇಳ್ತಾನೇ ಇತ್ತು. ಫೋನಲ್ಲಿ ಅವಳ ದನಿ ಕೇಳಿದ್ನಲ್ಲ, ಅವಳದೇ ದನಿ ಅಂತ ಅಂದ್ಕೊಂಡು ನಾನು ಹೋಗ್ಬಿಟ್ಟೆ. ಕ್ಷಮಿಸ್ಬಿಡ್ರಪ್ಪ, ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡವ ನನ್ನ. ನೀನು ಇನ್ಮೇಲಿಂದ ನನಗೆ ಹೇಳ್ದೆ ಮೆಸ್ಕು ಹೋಗೋ ಹಾಗಿಲ್ಲ. ಹ್ಞೂ ಕಣವ, ಆಯ್ತು ಆಯ್ತು. ಅವ್ವ, ಸುಮಾ ಸ್ಯಾನೆ ಎದ್ರುಕೊಂಡಿದ್ಲವ್ವ. ನಾನೇ ಬೆಂಗಳೂರು ತನಕ ಒಟ್ಬಿಡಮ್ಮ ಅಂತನೂ ಅನ್ಕೊಂಡೆ. ಸಚಿನ್ ತವನು ಹೇಳಿದ್ದೆ, ಕೇಳಿಬೇಕಾರೆ. ಹೌದಮ್ಮ, ಸದ್ಯ ನೀವು ಮನೆಗೆ ಬಂದ್ರಲ್ಲ ಅಷ್ಟು ಸಾಕು. ಅಯ್ಯೋ ದೇವ್ರೆ, ನನ್ನಿಂದ ಎಲ್ಲರೂ ತೊಂದರೆ ಅನುಭವಿಸ್ಬಿಟ್ರಾ? ಅಯ್ಯೋ ಅಮ್ಮ, ಹಾಗೆಲ್ಲ ಏನೂ ಇಲ್ಲ. ಮೊದಲು ನೀವು ರೆಸ್ಟ್ ತಗೊಳ್ಳಿ.